ರೈತರು ಮಾಡಿದ್ದಾರೆ. ಇವರಿಗೆ ತುಂಬಾ ಪ್ರೇಮಿಗಳ ಅನಂತ ವಂದನೆಗಳು. ಹಾಗೆ ಈ ಒಂದು ಪಂದ್ಯದ ಕೊಡುಗೆಯನ್ನ ನೀಡಿದವರು ರೈತರು ಬರ್ತಿ ಇವರಿಗೆ ಅನಂತ ವಂದನೆಗಳು. ಹಾಗೆ ಮಂಜುನಾಥ್ ಧರ್ಮಸ್ಥಳದಿಂದ ಗಟ್ಟಿ ಎರಡನೇ ಸಭೆ ಪಡೆಯುವುದಕ್ಕೆ ಸಿದ್ಧತೆಗೊಳ್ಳಬೇಕು. ಪಂದ್ಯಾವಳಿಗಳು ನಂತರ ಸೋಲಿಲ್ಲದ ಸರದಾರನ ಸ್ಮರಣಾರ್ಥವಾಗಿ ಟಗರಿನ ಕಾಳಗ ಸ್ಪರ್ಧೆ ಏರ್ಪಡಿಸಲಾಗಿದೆ. ಅದನ್ನು ಕೂಡ ಈ ಕಾಳಗದ ಪ್ರೇಮಿಗಳು ಕುತೂಹಲದಿಂದ ವೀಕ್ಷಿಸಿ ಎಲ್ಲರನ್ನ ಆಶೀರ್ವಿಸಬೇಕಾಗಿ ತಮ್ಮಲ್ಲಿ ವಿನಂತಿ. ವರ್ಷ ಚಿಕ್ಕಲಗುಂಡಿ ನೀನು ಬಿಡಿ. ಫೋನ್ ಮಿಸ್ ಮಾಡ್ಯಾನ ಮಿಸ್ ಮಾಡ್ಯಾನ ನಂಬರ್ 7 7 ಶ್ರೀ ಕೊರುತಯ್ಯ ಹಿರೇಮಠರವರು, ಶ್ರೀ ಸಿದ್ದಪ್ಪ ಜಾಲಿಯವರು, ಶ್ರೀ ಕುಂದ್ಲಿಪ್ ಎರಗಲ್ರವರು, ಶ್ರೀ ಸುಬ್ರಾಯಗೌಡ ಪಾಟೀಲ್ರವರು, ಶ್ರೀ ಬಿಪಿ ಪಾಟೀಲ್ರವರು, ಶ್ರೀ ಪ್ರಕಾಶ್ ರೆಡ್ಡಿಯವರು, ಶ್ರೀ ನಾಗಣ್ಣ ಬಡಿಯರವರು, ಶ್ರೀ ಮಂಜುನಾಥ್ ಅಂಗಡಿಯವರು, ಶ್ರೀ ರವಿ ಶಂಭೋಜಿಯವರು, ಶ್ರೀ ಹನುಮಂತ್ ಮಾಮಲ್ಲಪ್ಪ ಇಂಗ್ಲಿಯವರು, ಶ್ರೀ ಬಸಪ್ಪ ಸಾಬಣ್ಣ ಭಾವಿಯವರು, ಸಂಗಪ್ಪ ಪುರಿಯವರು, ಶ್ರೀ ಪ್ರಭುಸ್ವಾಮಿ ಹಿರೇಮಠರವರು, ಶ್ರೀ ಭೂತಾಳಪ್ಪ ಪುರಿಯವರು, ಶ್ರೀ ಎಂಬಿ ಮುಂಗನೂರವರು, ಶ್ರೀ ಚಿಕ್ಕಪ್ಪ ಪಿ ಕಂಬಾರವರು, ಶ್ರೀ ಮಲ್ಲಪ್ಪ ಕಂಪನ್ನವರವರು, ಶ್ರೀ ಸರಾಸು ಮಾದೇವಪ್ಪ ಭಾವಿ ಗ್ರಾಮ ಪಂಚಾಯತಿ ಸದಸ್ಯರು, ಶ್ರೀ ಗುರಪ್ಪ ಮ ಎರಗಲ್ರವರು, ಶ್ರೀ ಸಿದ್ದ ಮಲ್ಲಪ್ಪ ಗೋ ಮಂಟೂರವರು, ಶ್ರೀ ಹನುಮಂತ್ ಮ ಗೋಮಟ್ಟಿಯವರು, ಶ್ರೀ ಪುಂಡ್ಲಿ ಮ ಭಾವಿಯವರು, ಶ್ರೀ ಮುತ್ತಪ್ಪ ಹ ಭಾವಿಯವರು, ಶ್ರೀ ಬರ್ಸಪ್ಪ ಅಂಬಲ್ದೇವಿಯವರು, ಶ್ರೀ ಬರುದಪ್ಪ ಈ ಕುಂಬಾರವರು. ಈ ಮಹನೀಯರು ದಯವಿಟ್ಟು ವೇದಿಕೆಗಳಿಗೆ ಆಗಮಿಸಿ ನಮ್ಮೂರಿನ ಕ್ರೀಡಾಪಟುಗಳಿಂದ ಸನ್ಮಾನ ಕಾರ್ಯವನ್ನು ನಿರ್ವಹಿಸಿಕೊಳ್ಳಬೇಕಾಗಿ ವಿನಂತಿ. ದಯವಿಟ್ಟು ಆಗಮಿಸಬೇಕಾಗಿ ವಿನಂತಿ. ಉತ್ತಮವಾದ ಹಿಡಿತ ಹಾರಾಡು ಇಲ್ಲ ಹೋರಾಡು. ದಯವಿಟ್ಟು ಸುಬ್ಬಣ್ಣಕ್ಕಲಾಡಿದೆ ಸ್ಕೋರ್ ಎಂಟ್ರಿ ಬೋರ್ಡ್ ಸಲ 6-1.
ಮುಂದಿನ ವರ್ಷವೂ ಕೂಡ ನಿಂಗಯ್ಯ ಹಿರೇಮಠ ಅವರು ಕೊಡುಗೆ ದಾನಿಗಳು ನಿರ್ಣಾಯಕ ಕಿಶನ್ ಕೊಡುಗೆ ಮಾಡಲಿಕ್ಕೆ ಒಪ್ಪಿಕೊಂಡಿದ್ದಾರೆ. ಸ್ವಇಚ್ಛೆಯಿಂದ ಸತತವಾಗಿ 5 ವರ್ಷಗಳ ಪರ್ಯಂತ ತೀರ್ಪುದಾರರಿಗೆ ವ್ಯವಸ್ಥಿತವಾಗಿರ್ತಕ್ಕಂಥ ಟಿ ಶರ್ಟ್ ಅನ್ನ ಕೊಡುಗೆ ಮಾಡ್ತಾ ಇದ್ದಾರೆ. ಆ ಮಾನ್ಯರಿಗೆ ಒಂದು ಸಂದರ್ಭದಲ್ಲಿ ಆಯೋಜಕರ ಪರವಾಗಿ ತುಂಬ ಅಭಿನಂದನೆ ಸಲ್ಲಿಸ್ತಾ ಇದ್ದೇವೆ. ನಿಂಗಯ್ಯ ಕುಸ್ತಿ ಮಹಿಳೆಯರು ಮಾಜಿ ಸಂಗ್ರಾಮಿ ಕಲ್ಲ ಹಾಗೂ ಭೂಮಿ ಅವರು ಅಪ್ಪಟ ಕ್ರೀಡಾಭಿಮಾನಿಗಳು ಗ್ರಾಮೀಣ ಕ್ರೀಡೆಯನ್ನ ಗುಂಡು ಹಾಗೂ ಸಂಘಾತ್ಮಕ ಮೊತ್ತದಲ್ಲಿ ಚಾಲಕರು ಶ್ರೀಯುತರು ಸತತ 5 ವರ್ಷಗಳ ಪರ್ಯಂತ ಇವಾಗ ತೀರ್ಪುಗಾರರು ವಿಷಯವನ್ನು ಬಳಸಿಕೊಂಡಿದ್ದಾರೆ. ಅವರು ಕೊಡುಗೆ ಮಾಡಿದ್ದು ಮುಂದಿನ ವರ್ಷವೂ ಕೂಡ ಅವರಿಗೆ ಕೊಡುಗೆ ಸ್ವಇಚ್ಛೆ ಬರ್ಕೊಂಡಿದ್ದಾರೆ. ಅವರಿಗೆ ಆಯೋಜಕರ ಪರವಾಗಿ ಅಭಿನಂದನೆ ಸಲ್ಲಿಸ್ತಾ ಇದ್ದೇವೆ. ನಿಂಗಯ್ಯ ಸಕ್ರಿಯ ಹಿರೇಮಠರು ಕೊಡುಗೆ ದಾನಿಗಳು ಪ್ರತಿಯೊಂದು ಕ್ರೀಡೆಗೂ ಕೂಡ ಹಲವಾರು ಮಾನ್ಯರು ಅಂತ ಮಾನ್ಯರಿಗೆ ಆ ಭಗವಂತ ಮಲ್ಲಿಕಾರ್ಜುನ ಹೆಚ್ಚಿನ ಆಯುಷ್ಯ ಆರೋಗ್ಯ ಕೇಳ್ಕೊತಾ ಇದ್ದೇವೆ. ಅಂತ ಕೊಡುಗೆ ದಾನಿಗಳು ಕೊಟ್ಟರೆ ಮಾತ್ರ ಇಂಥ ವ್ಯವಸ್ಥಿತವಾಗಿರ್ತಕ್ಕಂಥ ಜೋಡಿಸ್ಕೊಂಡು ಹೋಗ್ಲಿಕ್ಕೆ ಸಾಧ್ಯವಾಗ್ತದೆ. ವ್ಯವಸ್ಥಿತವಾಗಿರ್ತಕ್ಕಂಥ ಜಾಲಿ ಆಗಿರ್ಬೋದು, ಊಟದ ವ್ಯವಸ್ಥೆ ಆಗಿರ್ಬೋದು, ಮೈದಾನದ ವ್ಯವಸ್ಥೆ, ತೀರ್ಪುಗಾರರಾಗಿರ್ಬೋದು, ಹೊರ ರಾಜ್ಯಗಳಿಂದ ಬೇರೆ ಜಿಲ್ಲೆಗಳಿಂದ ತಂಡಗಳನ್ನು ಕರೆಸಿ ಅವರಿಗೆ ಬಸ್ಸಾರ್ಜಿನ ಸೌಕರ್ಯ ಆಗಿರ್ಬೋದು ಎಲ್ಲವನ್ನ ವ್ಯವಸ್ಥಿತವಾಗಿ ಮಾಡಿರ್ತಕ್ಕಂಥ ತೋರಣಿ ಮಲ್ಲಿಕಾರ್ಜುನ ತಾಲೂಕು ತಂಡಕ್ಕೆ ಮತ್ತೆ ಯುವಕ ಮಂಡಳಕ್ಕೆ ಚಿಂಚಲಿ ಬೆಳಗಾವಿ ಜಿಲ್ಲೆಯ ರಾಯಬಾಗ ತಾಲೂಕಿನ ಕಬಡ್ಡಿಯ ತವರೂರಾಗಿರ್ತಕ್ಕಂಥ ಚಿಂಚಲಿ ಇನ್ನೊಂದು ಬಗೆಯಲ್ಲಿ ನಮ್ಮ ನೆರೆಯ ಬೇರೆ ತಾಲೂಕಿನ ನೆರೆ ಗ್ರಾಮ ಚಿಕ್ಕಾಲಗುಡ್ಡಿ ಕ್ವಾರ್ಟರ್ ಹಂತದಲ್ಲಿ 2 ತಂಡಗಳು ಗರಿಷ್ಠ ತಂಡಗಳ ಸಂಸಾರಿ ಪರಿಸ್ಥಿತಿ ಸುದ್ದಿಗೆ ಲಗ್ಗೆಯಿಟ್ಟಿದ್ದಾವೆ. ಗೆದ್ದಂತ ತಂಡ ಫೈನಲ್ಗೆ ಲಗ್ಗೆ ಹೋಗ್ತಾ ಇದೆ. ತಂಡ ಚಾಂಪಿಯನ್ ಪಟ್ಟ ಧರಿಸಲಿಕ್ಕೆ ತೊಡಗುತ್ತಾ ಇದ್ದಾರೆ 2 ತಂಡದ ಆಟಗಾರರು. ದಾಳಿ ಭಾಗದಲ್ಲಿ ಸತೀಶ್ ಚಿಂಚಲಿ ತಂಡದ ಪ್ರಭಾವಿ ದಾಳಿಗಾರ. ಹಲವಾರು ಬಾರಿ ತನ್ನ ತಂಡ ಸಂಕಷ್ಟದ ಸ್ಥಿತಿಯಲ್ಲಿದ್ದಾಗ ತಂಡಕ್ಕೆ ಆಸರೆಯಾಗಿ ತಂಡವನ್ನ ಮುನ್ನಡೆ ತೆಗೆದುಕೊಂಡು ಹೋಗತಕ್ಕಂಥ ಆಟಗಾರ ಸತೀಶ್. ಆಟಗಾರರಿಗಾಗಿ ಅನ್ನದಾನವನ್ನ ನೆರವೇರಿಸಿಕೊಳ್ಳಲು ಶ್ರೀ ಬಸವ ಬಳಲದ 50 ಕೆಜಿ ಅಕ್ಕಿಯನ್ನ ನೀಡಿದ್ದಾರೆ ಸಾಕಿನ್ ಸಣ್ಣ. ಹಾಗೆ ಇನ್ನೋರ್ವ ದಾನಿಗಳಾಗಿರ್ತಕ್ಕಂಥ ಶ್ರೀ ಮೌಲಾ ಜೈನಾಪುರ್ ಪೆಂಡಾಲ್ ಮಾಲಕರು ಸಣ್ಣ, ಅವರು ಕೂಡ 50 ಕೆಜಿ ಅಕ್ಕಿಯನ್ನ ಕೊಡಮಾಡಿದ್ದಾರೆ. ಈ ನೀಡುವ ವ್ಯಕ್ತಿಗಳಿಗೆ ನಮ್ಮೂರಿನ ಗುರುವಿನ ಪರವಾಗಿ ಹಾಗೂ ಕ್ರೀಡಾಪಟುಗಳ ಪರವಾಗಿ ಅನಂತ ವಂದನೆಗಳು. ಈ ಕಬಡ್ಡಿ ಪಂದ್ಯಾವಳಿಗಳು ಮುಗಿದ ತಕ್ಷಣವೇ ಸೋಲಿಲ್ಲದ ಸರ್ದಾರನ ಸ್ಮರಣಾರ್ಥವಾಗಿ ಟಗರಿನ ಕಾಳಗ ಸ್ಪರ್ಧೆ ಏರ್ಪಡಿಸಲಾಗಿದೆ. ಈ ಸುಂದರವಾದ ಟಗರಿನ ಕಾಳಗದ ಸ್ಪರ್ಧೆಯ ಉದ್ಘಾಟನಾ ಸಮಾರಂಭ ಇನ್ನೇನು ಕನ್ವೆನ್ಷನ್ಗಳಲ್ಲಿ ಆರಂಭವಾಗಲಿದ್ದು ಈ ಪಕ್ಷ ಅನಿಸಬೇಕು. ಪುನೀತ್ ಬಾಬಣ್ಣ ಅವರು ಅವರ ಸುಪುತ್ರರಾದಂತಹ ಶಂಕರಪ್ಪ ಹೆಗಲವರು ಮುಂದಿನ ವರ್ಷದ ಟ್ರಾಕ್ಸೂಟ್ ಕೊಡುಗೆಯಾಗಿ ಸಾಬಣ್ಣ ಶ್ರೀ ದೊಡ್ಡಮನೆಯವರು ಕೊಡುಗೆ ಅಂತೇಳಿ ಅವಾಗಲೇ ಮೆಸೇಜ್ ಕೊಟ್ಟಿದ್ರು. ಅವರಿಗೆ ಕೊಡೋಕ್ಕಾಗಲ್ಲ ಅಂತ ಅದಕ್ಕೆ ಕೊಡುಗೆ ಮಾಡೋದಿದ್ರು ಹೆಸರು ಇಲ್ಲಿ ನಮ್ಮ ವೇದಿಕೆ ಮೇಲೆ ಬರ್ಸೋದಾಗಿ ಒಂದು